ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಗುಡ್ ಮಾರ್ನಿಂಗ್. ಇವತ್ತು ಬೆಳಗ್ಗೆ ಒಂದು 6 ಗಂಟೆ ಆಗಿದೆ. ಇವಾಗ ನಾವು ಬೈಕ್ ಟ್ಯಾಕ್ಸಿ ಸ್ಟಾರ್ಟ್ ಮಾಡೋಣ ಅಂತ ಬಂದಿದ್ದೀನಿ. ಮತ್ತೆ ನಿನ್ನೆ ದಿನ ಏನಾಯಿತು ಅಂದರೆ ಬರೀ 600 ರೂಪಾಯಿ ಆಯಿತು ಫ್ರೆಂಡ್ಸ್. ಯಾವುದು ಕರೆಕ್ಟಾಗಿರೋ ಆರ್ಡರೇ ಸಿಗ್ತಾಯಿಲ್ಲ ನಿನ್ನೆ. ಅದಕ್ಕೆ ನಾನು ಬರೀ ಒಂದು 3 ಅವರ್ಸ್ ಅಷ್ಟೇ ಮಾಡೋಕ್ಕಾಗಿತ್ತು, 3 to 4 ಅವರ್ಸು. ಅದಕ್ಕೆ ಇವತ್ತು ನೋಡೋಣ, ಇವತ್ತು ಆದಷ್ಟು 1000 ಮಾಡೋದಕ್ಕೆ ಟ್ರೈ ಮಾಡೋಣ. ಜಾಸ್ತಿ ಇಲ್ಲ, ಪಾರ್ಟ್ ಟೈಮಲ್ಲೇ ಎಷ್ಟಾಗುತ್ತೆ ಅಷ್ಟು ಮಾಡೋಕ್ಕೆ ಟ್ರೈ ಮಾಡೋಣ. ಇವತ್ತು ಒಂದು 9 to 10 ಇಲ್ಲ 10:30 ಅಷ್ಟರವರೆಗೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಬನ್ನಿ ಫ್ರೆಂಡ್ಸ್ ಎಷ್ಟಾಗುತ್ತೆ ಅಂತ. ಇವಾಗ ನಾವು ಡ್ಯೂಟಿ ಆನ್ ಮಾಡ್ಕೊಳ್ಳೋಣ. ಈಗ ಡ್ಯೂಟಿ ಆನ್ ಮಾಡೋಣ. ಈಗ 3ರಲ್ಲೂ ನಾನು ಆನ್ಲೈನ್ ಆಗಿದ್ದೀನಿ. ನೋಡೋಣ ಯಾವುದ್ರಲ್ಲಿ ಫಸ್ಟ್ ಆರ್ಡರ್ ಬರುತ್ತೆ. ಆದಷ್ಟು ದೂರ ಯಾವ್ದು ಸಿಗುತ್ತೆ ಅದನ್ನು ನಾನು ಪಿಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಬನ್ನಿ ಫ್ರೆಂಡ್, ನಾನು ನಿಮಗೆ ಫಸ್ಟ್ ಆರ್ಡರಲ್ಲಿ ನಾನು ನಿಮಗೆ ಸಿಗ್ತೀನಿ. ಈಗ ಒಂದು ಆರ್ಡರು ನನಗೆ ಪಿಕ್ ಆಗಿದೆ. ಫ್ರೆಂಡ್ಸ್, ಮತ್ತೆ ನಾನು ಇಲ್ಲಿ ಲೊಕೇಶನಿಗೆ ಬಂದಿದ್ದೀನಿ, ಕಸ್ಟಮರ್ ಲೊಕೇಶನಿಗೆ. ಬನ್ನಿ ಫ್ರೆಂಡ್ಸ್, ಕಾಲ್ ಮಾಡೋಣ ಕಸ್ಟಮರ್ಗೆ. ತೊಗೊಳ್ಳಿ, ಕೂತ್ಕೊಳ್ಳಿ. ಹೌದಾ, ಓಕೆ ಮೇಡಮ್, ಆಯಿತು. ಕಸ್ಟಮರ್ನ ಪಿಕಪ್ ಮಾಡ್ಕೊಂಡಿದ್ದೀನಿ. ಹೆಚ್ಚು ಕಮ್ಮಿ ಇಲ್ಲಿಂದ 6 ಕಿಲೋಮೀಟ್ರ್ ಇದೆ. 12 ನಿಮಿಷ ತೋರಿಸಿ ಗಟ್ಟಿಗೆ ಇರೋದು. 67 ರೂಪೀಸಿಗೆ ಆರ್ಡರ್ ಇರೋದು. ವೆಯ್ಟ್ ಮಾಡಿ ಈಗ ಆರ್ಡರ್ ಒಂದು ಬಿತ್ತು. ಎಷ್ಟು ಈಗ ಟೈಮು 7 ಗಂಟೆ ಆಯಿತು ಹೆಚ್ಚು ಕಮ್ಮಿ. 7 ಗಂಟೆಗೆ 6 ಗಂಟೆಗೆ ಸ್ಟಾರ್ಟ್ ಮಾಡಿ 1 ಅವರ್ ಕಾಯಿಸಿದೆ ಒಂದು ಆರ್ಡರಿಗೆ. ಒಂದೆರಡು ಆರ್ಡರ್ ಬಂತು, ಒಂದು 250 ಆರ್ಡರ್ ಬಂತು. ಪಿಕಪ್ ಮಾಡ್ತಿದ್ದಂಗೆ ಅಲ್ಲೇ ಕ್ಯಾನ್ಸಲ್ ಆಗೋಯ್ತು ಇವರು. ಆ ಥರ ಕತೆ ಇವತ್ತು. ಸರಿ ಬನ್ನಿ ಫ್ರೆಂಡ್ಸ್, ಇವತ್ತು ಫುಲ್ಲು ನೋಡೋಣ ಎಷ್ಟೊತ್ತು ಮಾಡ್ಬೋದು, ಎಷ್ಟಾಗುತ್ತೆ ಅರ್ನಿಂಗು ಎಲ್ಲ ನಾನು ನಿಮಗೆ ಒಂದೊಂದೇ ಅಪ್ಡೇಟ್ ಮಾಡ್ತೀನಿ ಎಲ್ಲ ಆರ್ಡರಲ್ಲೂ. ಪ್ಲೀಸ್ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೋಟಿಫಿಕೇಷನ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ಡ್ರಾಪ್ ಲೊಕೇಶನಲ್ಲಿ ಸಿಗ್ತೀನಿ ನಾನು ನನಗೆ. ₹70. ಹಾಂ, ಹೌದು ಸರ್. 70 ರೂಪೀಸ್.
ಬಿಡಿ ಬಿಡಿ, ಅವ್ರು ಮಾಡ್ತಾರೆ. 70 ಸರ್. ರ್ಯಾಪಿಡೋ. ಹಾಂ, ರಾಜೇಶ್ವರಿ ಅಂತ ಯಾರು? ಹಾಂ, ಓಕೆ ಸರ್, ಆಯಿತು, ಥ್ಯಾಂಕ್ ಯು. ಹಾಯ್ ಫ್ರೆಂಡ್ಸ್, ಈ ಒಂದು ಡ್ರಾಪ್ ಆಯಿತು. 70 ರುಪೀಸು ಆಗಿದೆ. 70 ರುಪೀಸು ಅಕ್ಕಂಡು ಬೆಳಗ್ಗೆ 1 ಅವರಿಂದ ಕಾದಿದ್ದಕ್ಕೆ 70 ರುಪೀಸ್ ಆಗಿದೆ. ಬನ್ನಿ, ನೆಕ್ಸ್ಟು ಆರ್ಡರ್ ಎಲ್ಲಿ ಸಿಗುತ್ತೆ ನೋಡೋಣ. ಯಾವುದಾದ್ರೂ ಲಾಂಗ್ ರೂಟ್ ಸಿಕ್ಕಿದ್ರೆ ಹೊರ್ಟೋಗ್ಬಿಡ್ಬೋದು ಅವ್ನು ಅಜ್ಜಿ, ಎಲ್ಲಿಗೂ ಕಾಣ್ದಂಗೆ. ಎಲ್ಲೂ ಸಿಗ್ತಾ ಇಲ್ಲ ರಾಂಗ್ ರೂಟು. ಫುಲ್ಲು ಲಾಂಗ್ ಇಲ್ಲ, ರಾಂಗ್ ಆಗೋಗಿದೆ ಲೈಫು. ಬನ್ನಿ ಫ್ರೆಂಡ್ಸ್, ನೆಕ್ಸ್ಟ್ ಆರ್ಡರಲ್ಲಿ ನಾನು ನಿಮಗೆ ಸಿಗ್ತೀನಿ. ಫ್ರೆಂಡ್ಸ್, ಈ ಒಂದು ಆರ್ಡರ್ ಪಿಕಪ್ಪು ಅಸೈನ್ ಆಯಿತು ಊಬರಲ್ಲಿ. 101 ರೂಪಾಯಿಗೆ 1.6 ಕಿಲೋಮೀಟರ್ ಇದೆ ಪಿಕಪ್ ಪಾಯಿಂಟು. ಬನ್ನಿ ಫ್ರೆಂಡ್ಸ್, ನಾನು ನಿಮಗೆ ಪಿಕಪ್ ಲೊಕೇಶನಿಗೆ ಹೋಗ್ಬಿಟ್ಟು ನಾನು ನಿಮಗೆ ಸಿಗ್ತೀನಿ. ಹಲೋ ಮೇಡಮ್, ನೀವೇನಾ ಇದು? ಈ ಕಡೆ ನೀವೇನಾ? ತಗೊಳ್ಳಿ ಹೆಲ್ಮೆಟ್ಟು. OTP ಹೇಳಿ ಮೇಡಮ್. ಕೂತ್ಕೊಳ್ಳಿ. ಎಲ್ಲಿ ಲೊಕೇಶನ್ನು? JP ನಗರ್. ಒಂದು ಆರ್ಡರು ಈಗ ಕಸ್ಟಮರ್ನ ಪಿಕ್ ಮಾಡಿದ್ದೀನಿ. JP ನಗರಲ್ಲಿ ಡ್ರಾಪ್ ಇರೋದಂತೆ. ಬನ್ನಿ ಫ್ರೆಂಡ್ಸ್, ಡ್ರಾಪಿಂಗ್ ಲೊಕೇಶನ್ಗೆ ಹೋಗ್ಬಿಟ್ಟು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಹಿಂದೆನಾ? ಕೊಡಿ. ಓಕೆ ಮೇಡಮ್. ಹಾಂ, ಓಕೆ, ಥ್ಯಾಂಕ್ ಯು ಮೇಡಮ್. ಹಾಯ್ ಫ್ರೆಂಡ್ಸ್, ಇವಾಗ ಒಂದು ಡ್ರಾಪ್ ಕಂಪ್ಲೀಟ್ ಆಯಿತು. ಇದು ಗಟ್ಟಿಗೆರೆಯಿಂದ JP ನಗರಿಗೆ. ನೋಡೋಣ ಬನ್ನಿ ನೆಕ್ಸ್ಟ್ ಆರ್ಡರ್ ಎಲ್ಲಿ ಸಿಗುತ್ತೆ ಅಂತ. ಇದು ಆ್ಯಕ್ಚುಲಿ ಸಿಕ್ಕಿದ್ದು ಊಬರಲ್ಲಿ. ಹಾಯ್ ಫ್ರೆಂಡ್ಸ್, ಈಗ ಒಂದು ಆರ್ಡರ್ ಸಿಕ್ಕಿದೆ ನನಗೆ. ಇಲ್ಲಿಂದ SMVT ರೈಲ್ವೆ ಸ್ಟೇಷನ್ನು, ಬಾನಸವಾಡಿ ಹತ್ರ ಹೆಚ್ಚು ಕಮ್ಮಿ 2 ಕಿಲೋಮೀಟ್ರ್ ಇದೆ ಪಿಕಪ್ಪು. ಬನ್ನಿ ಫ್ರೆಂಡ್ಸ್, ನಾನು ನಿಮಗೆ ಪಿಕಪ್ ಲೊಕೇಶನಲ್ಲಿ ಸಿಗ್ತೀನಿ. ಸರ್, ಇಲ್ಲಿ ಲೊಕೇಶನಲ್ಲಿ ಇದ್ದೀನಿ. ಹಾಂ ಸರ್, SMVTನಾ? ಕೂತ್ಕೊಳ್ಳಿ. ಬ್ಯಾಗ್ ಮುಂದೆ ಇಟ್ಕೊಳ್ಳ.
ಹಾಯ್ ಫ್ರೆಂಡ್ಸ್, ಈಗೊಂದು ರೈಡ್ ಕಂಪ್ಲೀಟ್ ಆಯಿತು. ಇದು ರೈಲ್ವೆ ಸ್ಟೇಷನಿಗೆ ಇದ್ದಿದ್ದು ರೈಡು. ನೋಡೋಣ ಇಲ್ಲಿಂದ ಯಾವ್ದು ಸಿಗುತ್ತೆ ಅಂತ. ಇಲ್ಲಿದು 130 ರೂಪೀಸ್ ಏನೋ ಆಯ್ತು ಇದಕ್ಕೆ. ಬನ್ನಿ ಫ್ರೆಂಡ್ಸ್, ನೆಕ್ಸ್ಟ್ ಇನ್ಯಾವ್ದು ರೈಡ್ ಸಿಗುತ್ತೆ ನೋಡೋಣ. ಈ ಒಂದು ಆರ್ಡರು ಅಸೈನ್ ಆಗಿದೆ. ಇಲ್ಲ ಇದ್ದಾರೆ ಕಸ್ಟಮರು, ಬಟ್ಟು ಇಲ್ಲಿ ಅಂತ ಗೊತ್ತಾಗ್ತಿಲ್ಲಲ್ಲ. ಪಿಕಪ್ ಆಗಿದೆ ಬಾನಸವಾಡಿ ರೈಲ್ವೆ ಸ್ಟೇಷನಿಂದ. ಈಗ ಇದು ಡ್ರಾಪ್ ಬಂದ್ಬಿಟ್ಟು ಬನ್ನೇರುಘಟ್ಟದಲ್ಲಿ. ಬನ್ನಿ ಫ್ರೆಂಡ್ಸು, ನಾನು ನಿಮಗೆ ಡ್ರಾಪ್ ಲೊಕೇಶನಲ್ಲಿ ಸಿಗ್ತೀನಿ. ಎಷ್ಟಾಗಿದೆ ಇಲ್ಲ ಅಂತ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ ಡ್ರಾಪ್ ಲೊಕೇಶನಲ್ಲಿ. ಹಾಯ್ ಫ್ರೆಂಡ್ಸ್, ಈಗೊಂದು ಆರ್ಡರ್ ಕಂಪ್ಲೀಟ್ ಆಯಿತು. ಬಾನಸವಾಡಿಯಿಂದ ಇಲ್ಲಿ ಬನ್ನೇರುಘಟ್ಟ ಮೇನ್ ರೋಡ್ವರೆಗೂ. ಹಾಯ್ ಫ್ರೆಂಡ್ಸ್, ಇಲ್ಲೇ ಒಂದು ಆರ್ಡರ್ ಸಿಕ್ಕಿದೆ ನನಗೀಗ. ಒಂದು 100 ಮೀಟರಲ್ಲೇ ಇರೋದು 250 ರೂಪೀಸಿಗೆ. ಇಲ್ಲಿಂದ ದಿವ್ಯಶ್ರೀ ಪ್ಯಾಲೇಸ್ ಅಂತ ಎಲ್ಲೋ ಬರುತ್ತದು. ಎಲ್ಲಿ ಅಂತ ಕರೆಕ್ಟಾಗಿ ಗೊತ್ತಿಲ್ಲ ನನಗೂ ಅಷ್ಟು ಲೊಕೇಶನ್ನು. ನನ್ನ ಮಗ ಅಜ್ಜಿ ಯಾರೋ ಪೊಲೀಸ್ ಜೀಪುಗರು ಬಂದ್ಬಿಟ್ಟು ಇಟ್ಟೇ ಬಿಡೋದ ಹಿಂದೆ. ಅಪ್ಪ ದೇವ್ರ, ಆಮೇಲೆ ಅವನೇ ನನಗೆ ಬೈಕೊಂಡು ಹೋಗ್ತಾವನೆ ಗುದ್ದುಬಿಟ್ಟು. ಓಕೆ, ಎಲ್ಲಿ ಸರ್? ಇಲ್ಲೇನಾ? ಆಯ್ತಾ? ಹಾಂ, 222 ಹೆಲ್ಮೆಟ್. ಓಕೆ ಸರ್, ಥ್ಯಾಂಕ್ ಯು. ಹಲೋ ಫ್ರೆಂಡ್ಸ್, ಈಗ ಒಂದು ಡ್ರಾಪ್ ಆಯಿತು. ಇದು ಆ್ಯಕ್ಚುಲಿ JP ನಗರಿಂದ ಇಲ್ಲಿ ಮಾರತ್ತಳ್ಳಿಗೆ 227 ರೂಪೀಸಿಗೆ ಇದ್ದಿದ್ದು ಆರ್ಡರು. ನೋಡೋಣ ಬನ್ನಿ ಫ್ರೆಂಡ್ಸ್, ನೆಕ್ಸ್ಟ್ ಆರ್ಡರ್ ಎಲ್ಲಿ ಸಿಗುತ್ತೆ ಅಂತ. ಯಾವುದಾದ್ರೂ ನಮ್ಮ ಲೊಕೇಶನ್ಗೆ ಸಿಕ್ಕಿದ್ರೆ ಒಳ್ಳೆಯದು, ಆರಾಮಾಗಿರುತ್ತೆ. ಹೆವಿ ದೂರ ಆಗೋಯ್ತು ಅವರು, ಹೆವಿ ದೂರ ಆಗೋಯ್ತು. ದೂರಕ್ಕಿಂತ ಟ್ರಾಫಿಕ್ ಅಂತೂ ಇನ್ನೂ ಹಿಂಸೆ ಆಗೋಯ್ತು. ಟ್ರಾಫಿಕ್ಕು ಒಂದು ಚೂರು ಮೂಮೆಂಟ್ ಇರಲಿಲ್ಲ ಟ್ರಾಫಿಕಲ್ಲಿ. ಟೈಮ್ 11 ಗಂಟೆ ಆಗಿದೆ. ಟೋಟಲ್ಲಾಗಿ ಒಂದು 700 ಅಂದ್ಕೊಳ್ಳಿ ಟೋಟಲ್ ಅರ್ನಿಂಗ್ ಇವತ್ತು. ನೋಡೋಣ ಈಗ ಇನ್ನೆಲ್ಲರೂ ಆರ್ಡರು ನಮ್ಮ ರೂಟಲ್ಲಿ ಸಿಗುತ್ತಾ ಅಂತ. ಸಿಕ್ಕಿದ್ರೆ ಅಲ್ಲಿಗೆ ತೊಗೊಂಡು ಹೋಗುವ. ಎಲ್ಲೋ ಯಾವುದೋ ಸಾಫ್ಟ್ವೇರ್ ಕಂಪ್ನಿ ಅನ್ಸುತ್ತಿದ್ದು, ಅಲ್ಲಿ ಬಂದ್ಬಿಟ್ಟೀನಿ. ಇಲ್ಲಿಂದ ಆರ್ಡರ್ ಸಿಗೋದು ಡೌಟು. ಹೊರಗಡೆ ಹೋಗ್ಬೇಕೀಗ ನಾನು. ಹೊರಗಡೆ ಹೋದರೆ ಸಿಗ್ಬೋದು ಆರ್ಡರು. ಬನ್ನಿ ಫ್ರೆಂಡ್ಸ್, ನಿಮಗೆ ನಾನು ನೆಕ್ಸ್ಟ್ ಆರ್ಡರಲ್ಲಿ ಸಿಗ್ತೀನಿ. ಡೈರೆಕ್ಟ್ ಕೆಂಗೇರಿಗೆ
ಎಷ್ಟು 200 ರುಪೀಸ್ ಏನೋ ತೋರಿಸ್ತಾ ಇತ್ತು ಆ್ಯಪಲ್ಲಿ. ನೋಡೋಣ ಎಷ್ಟು ಸಿಗುತ್ತೆ ಅಂತ. ಆಪ್ಕ ರೈಟ್. OTP बोलो. एट 995. बैठ जाओ. केंगेरी में किधर है? हाँ बैठो सर. ओके. ಹಾಯ್ ಫ್ರೆಂಡ್ಸ್, ಈಗ ಕಸ್ಟಮರ್ನ ಪಿಕಪ್ ಮಾಡೀನಿ. ಕೆಂಗೇರಿಗೆ ಇರೋದು ಡ್ರಾಪು. ಪುಣ್ಯಕ್ಕೆ ಕೆಂಗೇರಿಗೆ ಡೈರೆಕ್ಟ್ ಸಿಕ್ಕಿದೆ. ಎಲ್ಲ ಮಕ್ಕನ ಖಾಲಿ ಹೋಗ್ಬೇಕಾಗಿ ಸುಮ್ಮನೆ. ಏನು ಗುರು ಇದು ಮಾರ್ತಳ್ಳಿ ಸಿಗ್ನಲ್ಲು, ಟ್ರಾಫಿಕ್ಕು, ಅಪ್ಪ ದೇವ್ರೆ, ಅಳ್ಳಾಡೋದೇ ಇಲ್ಲ, ಮೂವ್ಮೆಂಟೇ ಇಲ್ಲ ಗಾಡಿಗಳು. ಬನ್ನಿ ಫ್ರೆಂಡು, ನಾನು ನಿಮಗೆ ಡ್ರಾಪ್ ಲೊಕೇಶನಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತೀನಿ. $215. ठीक है भाई, थैंक यू. ಹಲೋ ಫ್ರೆಂಡ್ಸ್, ಈಗೊಂದು ರೈಡ್ ಕಂಪ್ಲೀಟ್ ಆಯಿತು. ಹೆಚ್ಚು ಕಮ್ಮಿ ಮಾರತ್ತಳ್ಳಿಯಿಂದ ಕೆಂಗೇರಿವರೆಗೂ ಅಂದ್ಕೊಳ್ಳಿ 22 ಕಿಲೋಮೀಟರ್ಸು. 215 ರುಪೀಸ್ ಆಯಿತು ಇದು ಅಮೌಂಟು. ಇವಾಗ ನಾನು ಡ್ಯೂಟಿನ ಆಫ್ ಮಾಡ್ತೀನಿ, ಯಾಕೆಂದರೆ ಫುಲ್ಲು ಬೆನ್ನು ಗಿನ್ನೆಲ್ಲ ನೋವಾಗ್ಬಿಟ್ಟಿದೆ. ಈಗ ನೋಡೋಣ, ಮತ್ತೆ ಒಂದು ಈವ್ನಿಂಗಲ್ಲಿ ಆನ್ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡ್ತೀನಿ, ಫ್ರೀ ಇದ್ದರೆ ಒಂದು 1000 ಕಂಪ್ಲೀಟ್ ಮಾಡ್ಕೊಬೋಣ ಅಂತ. ಹೆಚ್ಚು ಕಮ್ಮಿ ಆಗಿರ್ಬೇಕು 1000 ರುಪೀಸು. ನಾನು ಅಪ್ಡೇಟ್ ಮಾಡ್ತೀನಿ ನಿಮಗೆ. ಬನ್ನಿ ಎಷ್ಟಾಗಿದೆ ಅಂತ ನಿಮಗೆ ಅಪ್ಡೇಟ್ ಮಾಡ್ತೀನಿ ಇವಾಗ. $652 ಆಗಿದೆ ಊಬರಲ್ಲಿ. ರ್ಯಾಪಿಡೋದಲ್ಲಿ 284 ಆಗಿದೆ. ಟೋಟಲಾಗಿ 936 ಆಗಿದೆ ಫ್ರೆಂಡ್ಸ್. ಬೆಳಗ್ಗೆ ಒಂದು 6 o'clock ಸ್ಟಾರ್ಟ್ ಮಾಡಿದ್ದು, ಇವಾಗ ಒಂದು 12:41, ಒಂದು 7 hour ಅಂತಲೇ ಅಂದ್ಕೊಳ್ಳಿ. ಕಮ್ಮಿನೇ ಆಯಿತು ಇವತ್ತು, ಬಟ್ ಏನು ಮಾಡೋಕ್ಕಾಗಲ್ಲ, ನಡೆಯುತ್ತೆ. ಸರಿ ಫ್ರೆಂಡ್, ಇವಾಗ ನಾನು ಆಫ್ಲೈನ್ ಆಗ್ತೀನಿ. ಸ್ವಲ್ಪ ಸ್ಟೋರ್ಗಳಲ್ಲಿ ಕೆಲಸಗಳು ಪೆಂಡಿಂಗ್ ಇದ್ದಾವೆ, ಅವೆಲ್ಲ ಮುಗಿಸ್ಬಿಟ್ಟು ನೋಡೋಣ. ಇವತ್ತು ಆದರೆ ಮತ್ತೆ ಮಾಡ್ತೀನಿ, ಇಲ್ಲ ಅಂದರೆ ಇವತ್ತಿಂದು ಅಷ್ಟೇ. 936 ಆಗಿದೆ ಇವತ್ತು. ಒಂದು 250 ರುಪೀಸ್ ಅಂದ್ಕೊಳ್ಳಿ, 680 ಅಂದ್ಕೊಳ್ಳಿ. 680 ರುಪೀಸು ಇವತ್ತಿನ ಅರ್ನಿಂಗು. ಬೇಗನೆ ಕಂಪ್ಲೀಟ್ ಮಾಡೋಣ ಅಂದ್ಕೊಂಡೆ, ಬಟ್ ದೂರ ಆಗೋಯ್ತು. ಅದು ಅಲ್ಲದೆ ಹೆವಿ ಟ್ರಾಫಿಕ್ ಬೇರೆ ಇವತ್ತು, ಏನು ಮಾಡೋಕ್ಕಾಗಲ್ಲ.
ಸರಿ ಫ್ರೆಂಡ್ಸ್, ಮತ್ತೆ ನಾನು ನಾಳಿನ ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.